ಬೆಂಗಳೂರಿನ ಇಂದಿರಾನಗರದಲ್ಲಿ ಮಗನೇ ತಂದೆಯನ್ನ ಕೊಲೆ ಮಾಡಿರೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಏನು ಆ ವಿಚಾರ ಅಂತಂದ್ರೆ ಆತ ಮಾವನೇ ಅಲ್ಲ, ಒಬ್ಬ ಕಾಮಿ ಅನ್ನೋದು. ಅದಕ್ಕೆ ಏನಾದರೂ ಹತ್ಯೆಗೆ ಕಾರಣ ಆಯ್ತಾ ಅಂತ ಈ ವಿಚಾರ. ಪುತ್ರನಿಗೆ ಮದುವೆ ಮಾಡಿಸಿರ್ತಾರೆ, ಸೊಸೆ ಜೊತೆ ಮಾವ ಸಂಸಾರವನ್ನ ನಡೆಸ್ತಿರ್ತಾರಂತೆ. ಹೆತ್ತ ಮಕ್ಕಳಿಗೆ ಆಸ್ತಿ ಇಲ್ಲ, ಸೊಸೆ ಆಕೆಯ ಮಕ್ಕಳಿಗೆ ಪ್ರಾಪರ್ಟಿ ಮಾಡಿದಾರಂತೆ. ಅಪ್ಪನ ಮೇಲೆ ಇಬ್ಬರು ಗಂಡು ಮಕ್ಕಳು ಕೊತ ಕುದೀತಾ ಇದ್ರು ಈ ವಿಚಾರಕ್ಕೆ. ಮಗನಿಂದ ಸೊಸೆಯನ್ನ ದೂರ ಮಾಡಿಬಿಟ್ಟಿದ್ರಂತೆ ಮುನಿಕೃಷ್ಣ. 6 ವರ್ಷದ ಹಿಂದೆ ಮಗ ಗಜೇಂದ್ರನಿಗೆ ದಿವ್ಯಾ ಜೊತೆ ಮದುವೆ ಆಗಿರುತ್ತೆ. 4 ತಿಂಗಳಾಗ್ತಾ ಇದ್ದಂತೆ ಸೊಸೆ ಮತ್ತು ಮಗನ ನಡುವೆ ಒಂದು ಸ್ವಲ್ಪ ಮನಸ್ತಾಪ ಬರುತ್ತೆ. ಸೊಸೆ ಜೊತೆಗೆ ಅಕ್ರಮ ಸಂಬಂಧವನ್ನ ಈ ಮಾವನೇ ಇಟ್ಕೊಂಡಿದ್ದ ಅನ್ನುವ ಆರೋಪ. ಸೊಸೆಗೆ ಪ್ರತ್ಯೇಕವಾಗಿ ಮನೆ ಬೇರೆ ಮಾಡಿ ಇಟ್ಕೊಟ್ಟಿದ್ದಂತೆ ಮುನಿಕೃಷ್ಣ ಮಾವ. ಆಸ್ತಿ ವ್ಯವಹಾರಗಳನ್ನೆಲ್ಲ ಸೊಸೆ ದಿವ್ಯಾ ನೋಡ್ಕೊಳ್ತಾ ಇದ್ರಂತೆ. ತನ್ನೆಲ್ಲ ಆಸ್ತಿ ಸೊಸೆ ಮತ್ತು ಆಕೆಯ ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟಿರ್ತಾನೆ. ಆರೋಪಿ ಮಗ ಮೋಹನ್ ಕುಮಾರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದಾಗ ಈ ವಿಚಾರ ಗೊತ್ತಾಗಿದೆ. ಗಜೇಂದ್ರನ ಪಾತ್ರದ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಹೇಳಿರೋದು ಆತನೇ. ಗಜೇಂದ್ರ ಆರೋಪಿ ಅಂದರೆ ಮಗ. ಮತ್ತೊಂದು ಕಡೆ ಇವರೇನೆ ತಂದೆ, ಹತ್ಯೆ ಆಗಿರೋರು. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ. ವೆಂಕಟೇಶ್, ಈಗ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಇವರು ಮಾವ ಅಲ್ಲ, ವಿಕೃತ, ಒಂದು ರೀತಿಯಾಗಿ ಕಾಮಿ ಅಂಥೇಳಿ. ನಿಜನಾ ಅದು? ಇದಕ್ಕೆ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರ ಪೊಲೀಸರ ತನಿಖೆಯಲ್ಲಿ ಬೇರೆನೆಲ್ಲ ವಿಚಾರ ಗೊತ್ತಾಗಿದೆ? ಶರತ್, ಮೊನ್ನೆ ಏನು ಒಂದು ಗಲಾಟೆ ಆಗುತ್ತೆ ತಂದೆ ಮಕ್ಕಳ ನಡುವೆ ಆಸ್ತಿಯ ವಿಚಾರವಾಗಿ. ಅದರಲ್ಲಿ ಮುನಿಕೃಷ್ಣ ಅನ್ನೋರ ಮೇಲೆ ಗಜೇಂದ್ರ ಮತ್ತು ಮೋಹನ್ ಎನ್ನುವಂಥವ್ರು ಹಲ್ಲೆ ಮಾಡ್ತಾರೆ. ಹಲ್ಲೆಯ ಪರಿಣಾಮವಾಗಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಡ್ತಾರೆ. ಅವರ ವಿರುದ್ಧ ಮೃತಪಟ್ಟ ನಂತರ ಅವರ ಸೊಸೆ ಆಗಿರುವಂತಹ ಅವರು ಹೋಗಿ ಒಂದು ಗಂಡನ ವಿರುದ್ಧ ಒಂದು ದೂರನ್ನು ಕೊಡ್ತಾರೆ. ಈ ರೀತಿ ಗಂಡ ಮತ್ತು ಮೈದುನ ಸೇರಿ ಇಬ್ಬರು ನಮ್ಮ ಮಾವನವರ ಮೇಲೆ ಈ ರೀತಿ ಮುನಿಕೃಷ್ಣ ಅವರನ್ನ ಹೊಡೆದು ಹಲ್ಲೆ ಮಾಡಿ ಹತ್ಯೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಮುನಿಕೃಷ್ಣ ಅವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ನಾವು, ಇವರಿಗೆ 3 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ 2 ಗಂಡು ಮಕ್ಕಳು, ಓರ್ವ ಹೆಣ್ಮಗಳು ಇರ್ತಾರೆ. 3 ಕೂಡ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಸಾಕಷ್ಟು ಸ್ಥಿತಿವಂತರಾಗಿರ್ತಾರೆ. ಆರ್ಥಿಕವಾಗಿ ಕೂಡ ಚೆನ್ನಾಗೇ ಇರ್ತಾರೆ. ಕರಗವರುವಂಥ ಕೆಲಸವನ್ನು ಕೂಡ ಈತ ಮಾಡಿರ್ತಾರೆ. ಆ ಊರಿನಲ್ಲಿ ಕೂಡ ಒಳ್ಳೆ ಹೆಸರನ್ನೇ ಮಾಡಿರ್ತಾರೆ. ಅಂದರೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. BMTCಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಇದಾದ ಬಳಿಕ ಅವರು ಮಕ್ಕಳ ಭವಿಷ್ಯದ ಬಗ್ಗೆ ಈತ ಯೋಚನೆ ಮಾಡಬೇಕಾಗಿತ್ತೆ. ಆದರೆ ಮಗನಿಗೆ ಮದುವೆ ಮಾಡಿಕೊಟ್ಟ ನಂತರ ಅವರ ಸಂಸಾರದಲ್ಲಿ ಈತನೇ ವಿಲನ್ ಆಗಿರುವಂಥದ್ದು. ಏನು ಸೊಸೆ ಏನಿರ್ತಾರೆ ಅವರ ಜೊತೆ ಕಳೆದ 6 ವರ್ಷಗಳಿಂದ ಕೂಡ ಈತ ಬೇರೆ ಒಂದು ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರುತ್ತೆ. ಇದರಿಂದಾಗಿ ಸಹಜವಾಗಿಯೇ ಕೂಡ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿ ಕೌಟುಂಬಿಕ ಕಲಹ ಉಂಟಾಗುತ್ತೆ. ಆಗ ಪ್ರತ್ಯೇಕವಾಗಿ ಈ ಮಕ್ಕಳು ಇಬ್ಬರು ಮತ್ತು ತಾಯಿ ಜೊತೆ ವಾಸವನ್ನು ಮಾಡ್ತಾ ಇರ್ತಾರೆ. ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲವನ್ನು ಕೂಡ ಸೊಸೆಯೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದರಿಂದ ಸಹಜವಾಗಿಯೇ ಕೂಡ ಹೆಂಡತಿ ಮತ್ತು ಮಕ್ಕಳಿಗೂ ಕೂಡ ಕೋಪ ಬಂದಿರುತ್ತೆ. ಆಗಾಗ ಗಲಾಟೆಯನ್ನು ಕೂಡ ಮಾಡಿರ್ತಾರೆ. ಬೇರೆ ಒಂದು ಮಕ್ಕಳಿಗೂ ಕೂಡ, ಬೇರೆಯವರ ಸಂಬಂಧಿಕರ ಮಕ್ಕಳಿಗೂ ಕೂಡ ಈತ ಮನೆಯನ್ನು ಅವರ ಹೆಸರಿಗೆ ವಿಲ್ ಮಾಡಿಕೊಟ್ಟಿರ್ತಾರೆ. ಇದು ಕೂಡ ಅವರ ಕೋಪಕ್ಕೆ ಕಾರಣ ಆಗಿರುತ್ತೆ. ಮೊನ್ನೆ ಕೂಡ ಇದೇ ಒಂದು ವಿಚಾರವಾಗಿ ಅವ್ರ ಮನೆ ಮುಂದೆ ಬರುವಂತಹ ವೇಳೆಯಲ್ಲಿ ಗಲಾಟೆ ಆಗುತ್ತೆ. ಈತನೇ ವಾಂಟೆಡ್ ಆಗಿ ಚಾಕುವನ್ನು ತೆಗೆದುಕೊಂಡು ಬಂದು ಮಕ್ಕಳ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಸಹಜವಾಗಿಯೂ ಕೂಡ ಮಕ್ಕಳು ಕೂಡ ಆತನಿಂದ ರಕ್ಷಣೆ ಮಾಡೋದಕ್ಕೆ ತಂದೆ ಅಂತ ಹೇಳಿ ಇಷ್ಟು ದಿನಗಳ ಕಾಲ ಸಹಿಸ್ಕೊಂಡಿರ್ತಾರೆ. ಆದರೆ ಯಾವಾಗ ಹತ್ಯೆ ಮಾಡೋದಕ್ಕೆ ಬರ್ತಾರೆ, ದೊಣ್ಣೆಯಿಂದ ಹೊಡೆಯೋದಕ್ಕೆ ಬರ್ತಾರೆ, ಆಗ ಸಹಜ ಅವರು ಕೂಡ ರಿಟರ್ನ್ ಹೊಡಿತಾರೆ. ಅದರಲ್ಲಿ ಇವರು 70 ವರ್ಷ ಆದ ಕಾರಣ ಏನು ವಧೆಯನ್ನು ತಡೆಯೋಕ್ಕಾಗದೆ ಕೆಳಗಡೆ ಬೀಳ್ತಾರೆ. ಸೊ ಆಗ ತೀವ್ರ ರಕ್ತಸ್ರಾವವಾಗುತ್ತೆ. ಸ್ಥಳೀಯರು ಕೂಡ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತಹದ್ದು. ಮಕ್ಕಳ ಒಂದು ಜೀವನಕ್ಕೆ ಈತ ಆಧಾರ ಆಗಬೇಕಾಗಿತ್ತು. ಮದುವೆ ಮಾಡಿಕೊಟ್ಟ ನಂತರ ಅವರ ಒಂದು ಭವಿಷ್ಯದ ಕಡೆ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಮಕ್ಕಳ ಜೀವನಕ್ಕೆ ಈತ ವಿಲನ್ ಆಗಿರುವಂತಹದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಈಗ ಆಕೆಯೇ ಒಂದು ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಅಂತ ಹೇಳಲಾಗ್ತಾ ಇರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಇನ್ನಷ್ಟು ವಿಚಾರಗಳು ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.